ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಾಂಗ್ರೆಸ್ಸಿಗರ ತೀಟೆಗೆ, ಕಾಂಗ್ರೆಸ್ಸಿನ MLAಗಳು, ಮಿನಿಸ್ಟ್ರುಗಳು, ಡೆಪ್ಯೂಟಿ CMಗಳ ತೀಟೆಗೆ IPS ಅಧಿಕಾರಿಗಳ ಬಲಿ. ಒಂದು ಕಡೆ 2-3 ತಿಂಗಳ ಹಿಂದೆನೇ, ಇಫ್ ಐ ಆಮ್ ನಾಟ್ ರಾಂಗ್, ಕೆಲವು ತಿಂಗಳ ಹಿಂದೆ ನಡೆದಂಥ RCB ವಿಜಯೋತ್ಸವದಲ್ಲಿ ರೀಲ್ಸ್ ಮಾಡಲು ಹೋಗಿ ತನ್ನ ಪ್ರತಿಷ್ಠೆಯನ್ನು ತೋರಿಸಲು ಹೋಗಿ ಮತ್ತು ವಿಡಿಯೋಗಳ ಮೂಲಕ RCBಯ ವಿಜಯೋತ್ಸವವನ್ನು ತನ್ನ ಇಮೇಜ್ ಮೇಕ್ ಓವರ್ ಮಾಡೋಕ್ಕೆ ಹೋದಂಥ ಈ DK ಶಿವಕುಮಾರನ ಐ ಥಿಂಕ್ ದುರಾಡಳಿತಕ್ಕೆ RCBಯಲ್ಲಿ ಸುಮಾರು 11 ಜನರ ಸಾವಾಯಿತು. ಅದು ನಥಿಂಗ್ ಬಟ್ ಎ ಕೊಲೆ. ಒಂದು ಸರ್ಕಾರ ಮತ್ತು ಒಂದು ಪೊಲೀಸರು ಒಂದು ಈವೆಂಟನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಕಾಲು ತುಳಿದಕ್ಕೆ 11 ಜನ ಸಾವಿಗೀಡಾಗ್ತಾರೆ. ಒಂದು ರೀತಿಯ ಕೊಲೆ ಆಗುತ್ತೆ ಅಂತಂದರೆ DK ಶಿವಕುಮಾರನ ಈ ಒಂದು ರೀಲ್ಸ್ ಶೋಕಿಗೆ, ಈ ಒಂದು ಐ ಥಿಂಕ್ ಪಬ್ಲಿಸಿಟಿ ಶೋಕಿಗೆ 11 ಜನ ಸಾವಾಗೋದಲ್ಲದೆ ಬೆಂಗಳೂರಿನ ಅಂದಿನ ಪೊಲೀಸ್ ಕಮಿಷನರ್ ದಯಾನಂದ್, ಅಡಿಷನಲ್ ಕಮಿಷನರ್, DCP, ಮೂರು IPS ಅಧಿಕಾರಿಗಳು, ಒಬ್ಬ ACP ಮತ್ತು ಒಬ್ಬ ಇನ್ಸ್ಪೆಕ್ಟರ್, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ತಲೆದಂಡ ಆಯಿತು, ಸಸ್ಪೆಂಡ್ ಆಡಿದ್ರು. ಮಾಡದ ತಪ್ಪಿಗೆ ಪೊಲೀಸರ ತಲೆದಂಡ. ಆಮೇಲೆ ಮಾಡೋ ತಪ್ಪಿದೇನೋದಕ್ಕಿಂತ ಇವರು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸವ್ರನ್ನ ತಮ್ಮ ಹಿಡಿತದಲ್ಲಿ ಇದ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗ್ತಾರೆ. ಪೊಲೀಸವರ ಇನ್ಪುಟ್ಸನ್ನು ಇವರು ತಗೊಳೋದಿಲ್ಲ. ಹಾಗಾಗಿನೇ ಈ ಒಂದು RCBನಲ್ಲಿ 11 ಜನರ ಮೃತ್ಯು ಆಯಿತು, ಜೊತೆಯಲ್ಲಿ 5 ಜನರ ಸಸ್ಪೆಂಡ್ ಆಯಿತು. ಅದರಲ್ಲಿ 3 IPS ಅಧಿಕಾರಿಗಳ ಒಂದು ಕತೆ ಆದರೆ 11 ಜನರ ಸಾವು, 3 IPS ತಲೆದಂಡ, 2 ನಾನ್ IPS ತಲೆದಂಡ ಆದರೆ ಬೆಂಗಳೂರಲ್ಲಿ. ಇದು ಕೆಲವೇ ತಿಂಗಳ ಹಿಂದೆ ನಡೆದಂಥ ಘಟನೆ. ಈಗ ಬಳ್ಳಾರಿನಲ್ಲಿ ಕಾಂಗ್ರೆಸ್ಸಿನ ಭರತ್ ರೆಡ್ಡಿ ಅನ್ನೋ ವ್ಯಕ್ತಿ, ಭರತ್ ರೆಡ್ಡಿ ಅನ್ನೋ ಕಾಂಗ್ರೆಸ್ಸಿಗ ಓಕೆ ಅಲ್ಲಿ ತೆಲುಗು ಫಿಲಮ್ ಇರೋ ಥರ ಗನ್ನುಗಳನ್ನು ಎತ್ಕೊಂಬಂದು ಬ್ಯಾನರ್ಗಳನ್ನು ಹೈಕೋರ್ಟ್ ನಿಷೇಧ ಮಾಡಿದರೂ ಸಹ ಹೈಕೋರ್ಟ್ ಆಫ್ ಕರ್ನಾಟಕ 3-4 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬ್ಯಾನರ್ಗಳನ್ನು ಹಾಕೋದನ್ನು ನಿಷೇಧ ಮಾಡಿದ. ಅನಧಿಕೃತವಾಗಿ ಬ್ಯಾನರ್ಗಳನ್ನ ಕಟ್ಟಿ ಯಾವುದೋ ಒಂದು ಫಂಕ್ಷನ್ಗೋಸ್ಕರ ಜನಾರ್ದನ್ ರೆಡ್ಡಿ ಮನೆ ಹತ್ರ ಬ್ಯಾನರ್ ಕಟ್ಟಕ್ಕೆ ಹೋಗಿ, ತದನಂತರ ಅದು ಜನಾರ್ದನ್ ರೆಡ್ಡಿ ಗನ್ಮೆನ್ಗಳು ಅದನ್ನು ತೆರವುಗೊಳಿಸಿ ಲಟಿಪಿಟಿಯಾಗಿ ಗಲಾಟೆಗಳು ಮಾಡಿಕೊಂಡು, ಈ ಕಡೆ ಭರತ್ ರೆಡ್ಡಿ ಅವರು ಗುಂಡಾರಿಸಿದ್ದಾರೆ, ಆ ಕಡೆ ಅವರು ಕೂಡ ಫೈರಿಂಗ್ ಮಾಡಿದ್ದಾರೆ. 2 ಕಡೆ ಫೈರಿಂಗ್ ಆಗಿದೆ. ಜೊತೆಯಲ್ಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಪೊಲೀಸವ್ರು ಫೈರಿಂಗ್ ಮಾಡಿ 3 ಕಡೆ ಫೈರಿಂಗ್ ಆಗಿ ಒಂದು ಹೆಣ ಬಿದ್ದಿದೆ. ಒಬ್ಬ ಬಳ್ಳಾರಿ ಕಾಂಗ್ರೆಸ್ಸಿಗಿನ ಭರತ್ ರೆಡ್ಡಿ ತೀಟೆಗೋಸ್ಕರ ಒಬ್ಬ ವ್ಯಕ್ತಿ ಸಾವಾಗಿದ್ದಾನೆ, ಒಬ್ಬ SP ಸಸ್ಪೆಂಡ್ ಆಗಿದ್ದಾನೆ, ಆತ ಆತ್ಮಹತ್ಯೆ ಮಾಡೋ ಪ್ರಯತ್ನ ಮಾಡ್ಕೊಂಡಿದ್ದಾನೆ. ಬೆಂಗಳೂರಲ್ಲಿ DK ಶಿವಕುಮಾರನ ಐ ಥಿಂಕ್ ಪಬ್ಲಿಸಿಟಿಗೆ 11 ಜನರು ಬಲಿಯಾಯಿತು ಅಂತಂದರೆ 3 IPS ಅಧಿಕಾರಿಗಳು ಸಸ್ಪೆಂಡ್ ಆದರೆ, ಇನ್ಕ್ಲೂಡಿಂಗ್ ದಯಾನಂದು. ಇವತ್ತು ಬಳ್ಳಾರಿನಲ್ಲಿ ಭರತ್ ರೆಡ್ಡಿಯ ಉಚ್ಚಾಟಕ್ಕೆ, ಭರತ್ ರೆಡ್ಡಿಯ ಪಬ್ಲಿಸಿಟಿಗೆ, ಭರತ್ ರೆಡ್ಡಿಯ ಪ್ರತಿಷ್ಠೆಗೆ, ಭರತ್ ರೆಡ್ಡಿಯ ಬ್ಯಾನರ್ ಉಚ್ಚಾಟಕ್ಕೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ. 2 ಕಡೆ ಫೈರಿಂಗ್ ಆಗಿದೆ. ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಅಲ್ಲಿ ತಲೆದಂಡ ತೆತ್ತಿದ್ದು ಒನ್ಸ್ ಅಗೇನ್ ಇಟ್ಸ್ ನನ್ ಅದರ್ ದ್ಯಾನ್ ಪವನ್ ಅನ್ನೋ IPS ಆಫೀಸರು. ಈ ಒಂದು ಆಫೀಸರು ಲೋಕಾಯುಕ್ತದಲ್ಲಿ ಒಂದಷ್ಟು ರೇಡ್ ಗೀಡ್ ಮಾಡಿ ಹೆಸರು ಮಾಡಿದ್ದ. ಆ ಕೋಪದ ತೀಟೆಗೆ ಆತನನ್ನು ಸಸ್ಪೆಂಡ್ ಮಾಡಿ ಇವತ್ತು ಆತ ಬಳ್ಳಾರಿ ಸಸ್ಪೆಂಡ್ ಆಗಿದ್ದು ಬೆಂಗಳೂರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪಿಲ್ಸನ್ನು ತಗೊಂಡಿದ್ದಾನೆ. ಅದನ್ನು ಕೂಡ ಮುಚ್ಚಾಕುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಈ ಎಂಟೈರ್ ಬಳ್ಳಾರಿ ಪ್ರಕರಣವನ್ನು ಜುಡಿಷಿಯಲ್ ಪ್ರೋಬ್ ಮಾಡಬೇಕು, ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು. ಅವ್ರ ಕೈಯಲ್ಲ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿರೋವಂಥ ರಿಟೈರ್ಡ್ ಜಡ್ಜ್ಗಳ ಕೈಯಲ್ಲ, ನಿಜವಾಗಲೂ ನೈತಿಕತೆ ಇರಬೇಕು, ಸತ್ಯವನ್ನು ಎತ್ತಿ ಹಿಡಿಯುವಂಥ ರಿಟೈರ್ಡ್ ಜಡ್ಜ್ಗಳ ಕೈಯಲ್ಲಿ ಇದೊಂದು ತನಿಖೆಯನ್ನು ಮಾಡಿಸಬೇಕು. ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಭರತ್ ರೆಡ್ಡಿ ಕಡೆಯವ್ರನ್ನ ಅರೆಸ್ಟ್ ಮಾಡಬೇಕು. ಜನಾರ್ದನ್ ರೆಡ್ಡಿ ಅವ್ರದ್ದು ತಪ್ಪಿತ್ತು ಅಂದರೆ ಅವರ ಅರೆಸ್ಟ್ ಆಗಬೇಕು. ಫೈರಿಂಗ್ ಮಾಡಿದಂಥ ಇಷ್ಟೆಲ್ಲ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರುವಂಥ ಬಳ್ಳಾರಿ ಸಂಬಂಧಪಟ್ಟಂಥ IG ಇದಕ್ಕೆ ಉತ್ತರವನ್ನು ಕೊಡಬೇಕು. ಆಮೇಲೆ ಯಾರ ಗುಂಡಿಂದ ಆ ವ್ಯಕ್ತಿ ಸತ್ತ ಅದರ ರಿಪೋರ್ಟು ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು. 2 ಕಡೆಯವರು ಯಾರ್ಯಾರು ಗನ್ನುಗಳೆತ್ಕೊಂಡ್ರು ಮತ್ತು ಯಾರ್ಯಾರ ಕಡೆ ಸಪೋರ್ಟ್ ಇದ್ರೋ ಮೊದಲದಾಗಿ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಬೇಕಾದಂಥ ಭರತ್ ರೆಡ್ಡಿಯನ್ನು CM ಪಕ್ಕದಲ್ಲಿ ಕೊಂಡಿಸ್ಕೊಂಡು ಆತನ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಅಂತಂದರೆ, ಸಾಮಾನ್ಯ ಮನುಷ್ಯರು ಮಾಡಿದರೆ ಇದೇ ಥರ ನಡ್ಕೊತಾ ಇತ್ತಾ? ನಮ್ಮ ಗನ್ಮೆನ್ನು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಗಾಳಿನಲ್ಲಿ ಗುಂಡಾಡಿಸಿದ್ದಕ್ಕೆ ನಮ್ಮನ್ನು 97 ದಿವಸ ಜೈಲಿಗೆ ಅಟ್ಟದಂಥ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ DK ಶಿವಕುಮಾರ್ ಸರ್ಕಾರ ಆ ಭರತ್ ರೆಡ್ಡಿ ಫೈರಿಂಗ್ ಮಾಡಿ ಬಂದು CM ಪಕ್ಕದಲ್ಲಿ ಕೂತ್ಕೊಂಡು ಕುರ್ಚಿ ಎತ್ಕೊಂಡು ಮಾಧ್ಯಮಗಳಿಗೆ ಪ್ರಸಾರ ಆಗುತ್ತೆ ಅಂದರೆ ಕಾಂಗ್ರೆಸ್ಸಿಗರ ಆಡಳಿತದಲ್ಲಿ ಅವರ MLAಗಳು ಫೈರಿಂಗ್ ಮಾಡಲಿ, ಕೊಲೆ ಮಾಡಲಿ, CM ಪಕ್ಕದಲ್ಲಿ ಕುಂಡಿಸ್ಕೊಂಡು ಸಂವಿಧಾನ ಬಾಹಿರವಾಗಿ ಸಂವಿಧಾನಕ್ಕೆ ಮರ್ಯಾದೆ ಕೊಡೋರಾಗಿದ್ದರೆ, ಸಂವಿಧಾನದ ಕೆಳಗಡೆ ಕಾನೂನು ಮರ್ಯಾದೆ ಕೊಡೋವಂಥರಾಗಿದ್ದರೆ CM ಅವ್ರನ್ನ ಅರೆಸ್ಟ್ ಮಾಡಿಸ್ತಾ ಇದ್ರು, ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಇರಲಿಲ್ಲ. ಇದರೊಳಗೆ ಆಲ್ರೆಡಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕಾಗಿತ್ತು. ಯಾಕೆಂದರೆ SP ತಲೆದಂಡವಾಗಿ SP ಕೂಡ ಸೂಸೈಡ್ ಕಮಿಟ್ ಆತ್ಮಹತ್ಯೆಗೆ ಪ್ರಯತ್ನ ಬಿದ್ದಿದ್ದಾನೆ. ಈ ಎಂಟೈರ್
ಜವಾಬ್ದಾರಿ ಭರತ್ ರೆಡ್ಡಿ ಮೇಲೆ ಇದೆ. ಭರತ್ ರೆಡ್ಡಿನ ಕಾಂಗ್ರೆಸ್ಸಿಂದ ಕೈ ಬಿಡಬೇಕು, ಆತನನ್ನು ಸಸ್ಪೆಂಡ್ ಮಾಡಬೇಕು, ಆತನನ್ನು ಅರೆಸ್ಟ್ ಮಾಡಿಸ್ಬೇಕು, ಆ ಕಡೆಯವ್ರನ್ನ ಅರೆಸ್ಟ್ ಮಾಡಬೇಕು. ಜನಾರ್ದನ್ ರೆಡ್ಡಿ ಅವ್ರ ಕಡೆಯವ್ರದ್ದೇನೋ ತಪ್ಪಿದರೆ ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಜೊತೆಯಲ್ಲಿ ಪೊಲೀಸರ ಗುಂಡಿನಿಂದ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಮಾಹಿತಿಗಳು ಬರ್ತಾ ಇದೆ. ಯಾರ ಗುಂಡಿಂದ ಸತ್ತರೂ ಅದರ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಕಾನೂನು ಅನ್ನೋದು ಈ ಕಾನೂನು ಇದೆ, ಇದು ಏನು UP ಬಿಹಾರಲ್ಲ ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ಬೇಕು. ನಿಮ್ಮ ಸರ್ಕಾರ ಏನಿದ್ರು ಯಾರಾದರೂ ನಮ್ಮಂಥವ್ರು ವಿಡಿಯೋ ಮಾಡೋಕ್ಕಾರೆ ಸುಳ್ಳು FIRಗಳನ್ನು ಮಾಡಿ ಮನೆ ಹತ್ರ ಪೊಲೀಸರು ನುಗ್ಸೋದಲ್ಲ. ಇವತ್ತು ಯಾವ ಪೊಲೀಸರು ಭರತ್ ರೆಡ್ಡಿ ಮನೆಗೆ ನುಗ್ಗಿದ್ದಾರೆ, ಯಾವ ಪೊಲೀಸರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿದ್ದಾರೆ? ನಿಮ್ಮ ಪೊಲೀಸರ ಒಂದು ಐ ಥಿಂಕ್ ದುಸ್ಸಾಹಸದಿಂದ, ಅವರ ಒಂದು ದುರಾಡಳಿತದಿಂದ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ. ಈಗ ಯಾರನ್ನ ಹೊಣೆಗಾರ ಮಾಡ್ತೀರಾ? ಯಾರನ್ನು ಅರೆಸ್ಟ್ ಮಾಡ್ತೀರಾ? ಭರತ್ ರೆಡ್ಡಿಯನ್ನು CM ಅವರು ಪಕ್ಕದಲ್ಲಿ ಕುಂಡಿಸ್ಕೊಂಡು ಆತನ ಹತ್ರ ಎಕ್ಸ್ಪ್ಲನೇಷನ್, ಈಗ ನಮ್ಮ ಗನ್ಮ್ಯಾನು ಫೈರಿಂಗ್ ಮಾಡಿದ್ರು, ನಮ್ಮನ್ನು ಪಕ್ಕದಲ್ಲಿ ಕುಣಿಸ್ಕೊಂಡು ಪ್ರಶ್ನೆನ ಕೇಳಿದ್ರ ಸಿದ್ದರಾಮಯ್ಯನವರೇ? ಒಬ್ಬ ಆರೋಪಿಯನ್ನು ಪಕ್ಕದಲ್ಲಿ ಕುಣಿಸ್ಕೊಂಡು ನೀವು ಕೇಳ್ತಾರಂತಂದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ದುರಾಡಳಿತ ಆಗ್ತಾ ಇದೆ, ಯಾವ ಮಟ್ಟದ ಕಾನೂನು ದುರುಪಯೋಗ ಆಗ್ತಾ ಇದೆ, ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ನೀವೇ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳುತ್ತಾ ಕರ್ನಾಟಕ ಕೇಳುತ್ತಿದೆ, ಭರತ್ ರೆಡ್ಡಿಯನ್ನು ಯಾವಾಗ ಅರೆಸ್ಟ್ ಮಾಡ್ತೀರಾ? ಕರ್ನಾಟಕ ಕೇಳ್ತಾ ಇದೆ, ಅವ್ರ ಕಡೆಯವ್ರನ್ನ ಮತ್ತೆ ಸಂಬಂಧಪಟ್ಟವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ? ಜುಡಿಷಿಯಲ್ ಪ್ರೋಬ್ ಯಾವಾಗ ಮಾಡ್ತೀರಾ? ಬರೀ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೆ ಮಾತ್ರ, ಅಥವಾ ನಮ್ಮಂಥವ್ರ ಮೇಲೆ ಸುಳ್ಳು ಕೇಸ್ ಹಾಕಿ, ಅಟ್ರಾಸಿಟಿ ಕೇಸ್ ಹಾಕಿ, ಓಕೆ, ಗಡಿಪಾರ್ ಮಾಡೋದು, ರೌಡಿ ಶೀಟರ್ ಓಪನ್ ಮಾಡೋದು, ಬರೀ ನಿಮ್ಮ ಕೊಂದವರು ಯಾರೋ ಅಂತ ಪ್ರಶ್ನೆ ಮಾಡೋರು, ನ್ಯಾಯ ಕೇಳೋರು ನಮ್ಮಂಥವ್ರ ಮೇಲೆನ ನಿಮ್ಮ ಪ್ರಹಾರ? ನಿಮ್ಮ ಪಾರ್ಟಿಯವ್ರ ಮೇಲೆ DK ಶಿವಕುಮಾರ್ ಮೇಲೆ ಕೈ ಬಿಟ್ಬಿಟ್ರಿ. RCBನಲ್ಲಿ ದಯಾನಂದನ ಬಲಿ ಕೊಟ್ಟು DK ಶಿವಕುಮಾರ್ನ ಸೇವ್ ಮಾಡಿದ್ರಿ. ಇಲ್ಲಿ SP ಬಲಿ ಕೊಟ್ಟು, ಬಳ್ಳಾರಿ SP ಪವನ್ನ ಬಲಿ ಕೊಟ್ಟು ಭರತ್ ರೆಡ್ಡಿನ ಸೇವ್ ಮಾಡ್ತಾ ಇದ್ದೀರಾ. ಗಲಾಟೆ ಮಾಡೋದು MLAಗಳೇ, ಉಚ್ಚಾಟ ಮೆರೆಯೋದು ಅವರೇ, ಬಲಿ ಕೊಡೋದು ಮಾತ್ರ ಅಧಿಕಾರಿಗಳನ್ನ ಅಂತ ಈ ಮೂಲಕ ಹೇಳುತ್ತಾ ಕರ್ನಾಟಕ ಕೇಳುತ್ತದೆ, ಈ ಮಟ್ಟಕ್ಕೆ ದುರಾಡಳಿತ ಆಗಿದೆಯಾ? ನಾನು ನಿಮ್ಮ ವಕೀಲ್ ಸಾಬ್. ಥ್ಯಾಂಕ್ಸ್ ಅ ಲಾಟ್.